ವಿದ್ಯಾರ್ಥಿಗಳೆಲ್ಲರಿಗೂ ನನ್ನ ನಮಸ್ಕಾರಗಳು ಹಾಗೂ ಈ ದಿನದ ಆನ್ಲೈನ್ ತರಗತಿಗೆ ತಮ್ಮೆಲ್ಲರನ್ನು ಸ್ವಾಗತಿಸುತ್ತಾ ನಾನು ಈ ದಿನದ ಒಂದು ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ನಾವು ಇಂದಿನ ಒಂದು ತರಗತಿಯಲ್ಲಿ ಏನು ಅನಿಮಲ್ ಕಿಂಗ್ಡಮ್ ಅನ್ನು ಸ್ಟಡಿ ಮಾಡಿದ್ವಿ, ಅಲ್ಲಿಗೆ 1ನೇ ಯೂನಿಟ್ ಮುಕ್ತಾಯವಾಗುತ್ತೆ. ಅಂದರೆ ದಟ್ ಕಂಪ್ಲೀಟ್ಸ್ ದಿ ಫಸ್ಟ್ ಯೂನಿಟ್ ಆಫ್ ದಿ ಸಿಲಬಸ್. 1ನೇ ಯೂನಿಟ್ ಕಂಪ್ಲೀಟ್ ಆಗುತ್ತೆ. Now in today's class we move on to the next unit, that is second unit. The second unit title structural organization in plants and animals. So ಎರಡನೇ ಯೂನಿಟ್ನ ಟೈಟಲ್ ಏನಪ್ಪಾ ಅಂದ್ರೆ ಸ್ಟ್ರಕ್ಚರಲ್ ಆರ್ಗನೈಸೇಷನ್ ಇನ್ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್. ಏನು ಯಾವ ರೀತಿ ರಚನೆಯನ್ನು ಹೊಂದಿದೆ ಸಸ್ಯ ಮತ್ತು ಪ್ರಾಣಿಗಳಲ್ಲಿ, ಸ್ಟ್ರಕ್ಚರಲ್ ಆರ್ಗನೈಸೇಷನ್ ಇನ್ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್. ಸೊ in this second unit, so we discuss or we will start the 5th chapter, that is the continued chapter number 5. So now we discuss about the 5th chapter, that is the morphology of flowering plants. ಎರಡನೇ ಯೂನಿಟ್ ನಲ್ಲಿ 5ನೇ ಚಾಪ್ಟರ್ ಕಂಟಿನ್ಯೂಷನ್ ಕೊಟ್ಟಿದ್ದಾನೆ ಅವನು ಮೊದಲಿನಿಂದ ಚಾಪ್ಟರ್ನ. ಹಾಗೆ ನೋಡಿದಾಗ 5ನೇ ಚಾಪ್ಟರ್ಗೆ ಬರುತ್ತೆ, 2ನೇ ಯೂನಿಟ್ ಸ್ಟಾರ್ಟ್ ಆಗುತ್ತೆ. 5ನೇ ಚಾಪ್ಟರ್ ಇಂದ 2ನೇ ಯೂನಿಟ್ ಸ್ಟಾರ್ಟ್ ಆಗ್ತದೆ. ಇದರದ್ದು ಯೂನಿಟಿನ ಹೆಸರು ಏನಪ್ಪಾ ಅಂದಾಗ ಸ್ಟ್ರಕ್ಚರಲ್ ಆರ್ಗನೈಸೇಷನ್ ಇನ್ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್. ಇದರಲ್ಲಿ ಚಾಪ್ಟರ್ಗೆ ಬಂದಾಗ 5ನೇ ಚಾಪ್ಟರ್ಗೆ ಬಂದಾಗ ದಟ್ ಈಸ್ ಮಾರ್ಫಾಲಜಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್ ಅಂತ ಕರಿತೇವೆ. ಮಾರ್ಫಾಲಜಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್. ಸೊ ವಾಟ್ ಈಸ್ ದ ಮೀನಿಂಗ್ ಆಫ್ ಮಾರ್ಫಾಲಜಿ? So morphology nothing but a study of external features of the plant, that is called morphology. ಏನಂತ ಹೇಳ್ತೀವಿ ಮಾರ್ಫಾಲಜಿ ಅಂದ್ರೆ ಮೇಲಿನ ಒಂದು ರಚನೆಯನ್ನ, ಗುಣಗಳನ್ನ ಅಭ್ಯಾಸ ಮಾಡುವುದನ್ನ ನಾವು ಮಾರ್ಫಾಲಜಿ. ನಥಿಂಗ್ ಬಟ್ ಎಕ್ಸ್ಟರ್ನಲ್ ಕ್ಯಾರೆಕ್ಟರ್ಸ್, ಸ್ಟಡಿ ಆಫ್ ಎಕ್ಸ್ಟರ್ನಲ್ ಕ್ಯಾರೆಕ್ಟರ್ಸ್ ಆಫ್ ದಿ ಪ್ಲಾಂಟ್. So what are those external characters? So the external characters are features like root, then stem, then leaf, flower, fruit, seed, etc. ನೋಡಿ, ಹೊರಭಾಗದ ಒಂದು ಗುಣಗಳನ್ನು ಅಭ್ಯಾಸ ಮಾಡುವುದಕ್ಕೆ ಮಾರ್ಫಾಲಜಿ ಅಂತ ಕರಿತೇವೆ, ಎಕ್ಸ್ಟರ್ನಲ್ ಕ್ಯಾರೆಕ್ಟರ್ಸ್. ಹಾಗಾದ್ರೆ ಸಸ್ಯದಲ್ಲಿ ಹೊರಭಾಗದ ಗುಣಗಳು ಅಂದಾಗ ನಾವು ಏನನ್ನ ನೋಡ್ತೇವಲ್ಲಿ ಅಂದಾಗ ರೂಟ್ಸ್ ಅನ್ನ ನೋಡ್ತೀವಿ. ರೂಟ್ ಹೇಗಿದೆಯಪ್ಪ ಅದ್ರದ್ದು ಬೇರಿನ ಭಾಗ, ಹಾಗೆ ಕಾಂಡದ ಭಾಗ ಹೇಗಿದೆ ಅಂತ ನೋಡ್ತೇವೆ, ಹಾಗೆ ಎಲೆಯ ಭಾಗ, ಹಾಗೆ ಫ್ಲವರ್, ಫ್ರೂಟ್, ಇವೆಲ್ಲವನ್ನ ನಾವೇನ್ ಮಾಡ್ತೇವೆ, ಗುಣಗಳನ್ನ ಅಭ್ಯಾಸ ಮಾಡುವಂಥದ್ದು, ಕಾಣುವಂತಹ ಗುಣಗಳು. ಇದನ್ನ ಮಾರ್ಫಾಲಜಿ ಅಂತ ಕರಿತೇವೆ. ಸ್ಟಡಿ ಆಫ್ ಎಕ್ಸ್ಟರ್ನಲ್ ಕ್ಯಾರೆಕ್ಟರ್ಸ್ ಆಫ್ ದಿ ಪ್ಲಾಂಟ್. ಸೊ ದಟ್ ಈಸ್ ಪ್ಲಾಂಟ್ ಮಾರ್ಫಾಲಜಿ ಅಂತ ಹೇಳ್ತೇವೆ. ಸೊ ಇನ್ ಮಾರ್ಫಾಲಜಿ the plant, that one, the features like root, that is the innermost part of the plant body that can grows under the soil ಅಂತ ಕರಿತೇವೆ. ಎಲ್ಲಿಗೆ ಹೋಗುತ್ತದು? ಒಳಗಡೆ ಹೋಗಿ ಬೆಳೆಯುವಂತಹ ಭಾಗವಾಗಿದೆ. ಸೊ ದಟ್ ಈಸ್ ಅಂಡರ್ಗ್ರೌಂಡ್ ಪಾರ್ಟ್ ಆಫ್ ದಿ ಪ್ಲಾಂಟ್ ಬಾಡಿ, ನಥಿಂಗ್ ಬಟ್ ರೂಟ್ ಅಂತ ಹೇಳ್ತೇವೆ. Then so the upper part of the plant body, that is a shoot or stem, we considered as a stem. ಭೂಮಿಯ ಮೇಲ್ಭಾಗದಲ್ಲಿ ಬೆಳೆಯುವಂತದ್ದನ್ನ ಕಾಂಡ ಅಂತ ಕರಿತೇವೆ. Then stem brings ಏನ್ ಕೊಡುತ್ತೆ? branches, number of branches. Look at this diagram. So these are branches. Then branches includes number of leaves, flowers, fruits and seeds. ಈ ಬ್ರಾಂಚಸ್ ಅಲ್ಲಿ ಏನ್ ನೋಡ್ತೀವಿ ನಾವು? ಎಲೆಗಳನ್ನ ನೋಡ್ತೇವೆ. ಎಲೆಗಳಿಂದ ಮುಂದೆ ಫ್ಲವರ್ಸ್ ಅನ್ನ ನೋಡ್ತೀವಿ. ಫ್ಲವರ್ಸ್ ನಂತರ ಫ್ರೂಟ್ ಅನ್ನ ನೋಡ್ತೇವೆ. ಫ್ರೂಟ್ ಒಳಗಡೆ ಸೀಡ್ ಇರ್ತದೆ. ಇದಿಷ್ಟು
ನಾವು ನೋಡುವಂತಹ ಒಂದು ಪ್ಲಾಂಟ್ ಲೈಫ್ ಸೈಕಲ್ ಏನಾಗುತ್ತೆ, ಇಷ್ಟು ದಟ್ ಟರ್ಮಿನೇಟ್ಸ್ ಫ್ರಮ್ ದಿ ಇನಿಷಿಯಲ್ ಗ್ರೋತ್ ಟು ದಿ ಪ್ರೊಡಕ್ಷನ್ ಆಫ್ ಸೀಡ್ಸ್. ಏನು ಬೀಜಗಳನ್ನ ಪ್ರೊಡ್ಯೂಸ್ ಮಾಡುತ್ತೆ ಅಲ್ಲಿಗೆ ಒಂದು ಲೈಫ್ ಸೈಕಲ್ ಏನಾಗಿರುತ್ತೆ, ಅಲ್ಲಿಗೆ ಟರ್ನ್ ಆಗಿರ್ತದೆ. ಇದು ನಾವು ನೋಡುವಂತಹ ಗುಣಗಳು ಸಸ್ಯದಲ್ಲಿ. ಅಂಡರ್ ಗ್ರೌಂಡ್ ಪಾರ್ಟ್ ಈಸ್ ನಥಿಂಗ್ ಬಟ್ ರೂಟ್, ದೆನ್ ಅಪ್ಪರ್ ಪಾರ್ಟ್ ಈಸ್ ಸ್ಟೆಮ್ ವಿತ್ ಲೀವ್ಸ್, ಫ್ಲವರ್, ಫ್ರೂಟ್, ಸೀಡ್ಸ್. So the study of all these external characters in plants called plant morphology. Plant morphology. And now, so the coming to the root system. Coming to the root system of a plant. ಹಾಗಾದ್ರೆ ಒಂದು ಸಸ್ಯದ ನಾವು ಏನು ಒಂದು ಭಾಗಗಳನ್ನ ನಾವು ಅಭ್ಯಾಸ ಮಾಡ್ತೇವೆ ಕಾಣುವಂಥದ್ದು, ಅದನ್ನ ನಾವು ರೂಟ್ ಅಂತ ಹೇಳಿದ್ವಿ, ಸ್ಟೆಮ್ ಹೇಳಿದ್ವಿ, ಲೀವ್ಸ್ ಹೇಳಿದ್ವಿ, ಫ್ಲವರ್ ಹೇಳಿದ್ವಿ, ಫ್ರೂಟ್ ಎಕ್ಸೆಟ್ರಾ. ಹಾಗೆ ಈಗ ಮೊದಲನೇ ಭಾಗಕ್ಕೆ ಬರೋಣ. ದಟ್ ಈಸ್ ದಿ ಅಂಡರ್ ಗ್ರೌಂಡ್ ಪಾರ್ಟ್ ಕಾಲ್ಡ್ ರೂಟ್ ಅಂತ ಕರಿತೇವೆ. ನೌ ಸೊ ದಿ ರೂಟ್, ವೆನ್ ದಿ ಸೀಡ್ ಜರ್ಮಿನೇಟ್ಸ್, when the seed germinates, so the one part of the seed, germinating seed, that is called radicle anta kariteve. That is called radicle. Then another part of the germinating seed called plumule. ಈಗ ಎಲ್ಲಿಂದ ಪ್ರಾರಂಭವಾಗುತ್ತೆ ಬೆಳವಣಿಗೆ ಅಂದಾಗ ಏನು ಬೀಜಗಳಿದೆಯಲ್ಲ, ಸೊ ಫಾರ್ ಎಕ್ಸಾಂಪಲ್ ದಿಸ್ ಇಸ್ ದ ಡೈಕಾಟಿಲಿಡನ್ ಸೀಡ್. ಈಗ ನಾನು ದ್ವಿದಳ ಒಂದು ಬೀಜವನ್ನು ನಿಮಗೆ ತೋರಿಸ್ತಾ ಇದ್ದೇನೆ. ಇದು ಡೈಕಾಟಿಲಿಡನ್ ಸೀಡ್ ಅಲ್ಲಿ ನೀವು ಮನೆಯಲ್ಲಿ ಕಡಲೆಕಾಳು ಆಗಿರ್ಬೋದು, ಬಟಾಣಿ ಆಗಿರ್ಬೋದು, ಶೇಂಗಾ ಆಗಿರ್ಬೋದು ನೆನೆ ಹಾಕಿ ನಂತರ ನೀವು ಹಾಗೆ ಇಟ್ಟಾಗ ಏನಾಗುತ್ತೆ, ಅದು ಮೊಳಕೆ ಬರುತ್ತೆ. ಆ ಮೊಳಕೆ ಬರುವ ಪ್ರಕ್ರಿಯೆಯನ್ನ ಜರ್ಮಿನೇಷನ್ ಅಂತ ಕರಿತೇವೆ. ಅದನ್ನ ನಾವು ಜರ್ಮಿನೇಷನ್ ಅಂತ ಕರಿತೇವೆ. ಆ ಜರ್ಮಿನೇಷನ್ ಅಲ್ಲಿ ನೋಡಿ, ಮೇಲ್ಭಾಗದಲ್ಲಿ ಎರಡು ವೈಟ್ ಕಲರ್ಡ್ ಸ್ಟ್ರಕ್ಚರ್ ಅನ್ನ ನಾವು ನೋಡ್ತೇವೆ. ಎರಡು ರಚನೆ ಬರ್ತದೆ. ಇದು ಆ ಎರಡು ರಚನೆ ಏನಾಗುತ್ತೆ ಮುಂದುವರೆದು, ಲುಕ್ ಅಟ್ ದಿಸ್ ಡಯಾಗ್ರಾಮ್. ಸೊ ಇದು ಒಂದು ಡೈಕಾಟಿಲಿಡನ್ ಸೀಡ್ ಅಂತ ಇಟ್ಕೊಳ್ಳೋಣ. ಯು ಜಸ್ಟ್ ಇಮ್ಯಾಜಿನ್. ಸೊ ಇಲ್ಲೇನಾಗುತ್ತೆ, ಜರ್ಮಿನೇಷನ್ ಆಗುವಾಗ ಇದನ್ನ ನೆನೆ ಹಾಕಿದ್ದೀರಾ ನೀರಿನಲ್ಲಿ, ನಂತರ ಜರ್ಮಿನೇಟ್ ಆಗುತ್ತೆ. ಈ ತರ ವೈಟ್ ಆಗಿರೋದು ಈ ತರ ಬರುತ್ತೆ, ನಿಮಗೆ ಕಾಣಿಸುತ್ತೆ, ಆ ಮೊಳಕೆ ಬಂದಿರೋದು ಕಾಣಿಸುತ್ತೆ. ಇದನ್ನ ನೀವು ಪ್ಲಾಂಟಿಂಗ್ ಮಾಡಿದಾಗ, ಅದನ್ನ ನೀವು ನಾಟಿ ಮಾಡಿದಾಗ ಏನಾಗುತ್ತೆ, ಇದರಲ್ಲಿ ಒಂದು ಭಾಗ ಏನಾಗುತ್ತೆ, then that grows towards the underground part, that is inside the soil. ಆ ಒಂದು ಭಾಗ ಭೂಮಿಯ ಒಳಭಾಗಕ್ಕೆ ಹೋಗುತ್ತೆ, ಭೂಮಿಯ ಒಳಭಾಗಕ್ಕೆ ಹೋಗುತ್ತೆ. ಸೊ ಇನ್ನೊಂದು ಭಾಗ ಮೇಲೆ ಕಾಂಡವಾಗಿ ಹೋಗುತ್ತೆ, ಮೇಲೆ ಕಾಂಡವಾಗಿ ಹೋಗುತ್ತೆ. ಇದು ಪ್ರಾರಂಭವಾಗುವುದು ಸೀಡಿನಲ್ಲಿ. ಎಲ್ಲಿಂದ? ಬೀಜದಿಂದ ಪ್ರಾರಂಭವಾಗುತ್ತೆ. ಈ ಕ್ರಿಯೆಯನ್ನ, ಈ ಪ್ರೋಸೆಸ್ ಅನ್ನ ಜರ್ಮಿನೇಷನ್ ಅಂತ ಕರಿತೇವೆ. ಇಲ್ಲಿಂದ ಒಂದು ಸಸ್ಯದ ಬೆಳವಣಿಗೆಯನ್ನ ನಾವು ಗುರುತಿಸ್ತಾ ಹೋಗ್ತೇವೆ. ಈಗ ಆ ಪಾರ್ಟ್ ಏನಂತ ಕರಿತೀವಿ, ಒಳ ಹೋಗುವಂತಹ ಆ ಪಾರ್ಟ್ ಅನ್ನ ರ್ಯಾಡಿಕಲ್ ಅಂತ ಕರಿತೇವೆ. ಸೊ ಮುಂದೆ ಇದನ್ನ ನೀವು ಅಭ್ಯಾಸ ಮಾಡ್ತೀರಾ ಅನಾಟಮಿನಲ್ಲಿ. ಸೊ ಇಲ್ಲಿ ನೋಡೋಣ, ಅಲ್ಲಿ ರ್ಯಾಡಿಕಲ್ ಅಂತ ಹೇಳ್ತೀವಿ. ಇದನ್ನ ಏನಂತ ಹೇಳ್ತೇವೆ? ರ್ಯಾಡಿಕಲ್. ದಟ್ ಪಾರ್ಟ್ ನೆಕ್ಸ್ಟ್ ಡೆವಲಪ್ಸ್ ಇಂಟು ಎ ರೂಟ್ ಅಂತ ಕರಿತೇವೆ. ಆ ಪಾರ್ಟು ಭೂಮಿಯ ಒಳಭಾಗಕ್ಕೆ ಹೋಗಿ ಏನ್ ಕೊಡುತ್ತೆ, ಇದು ಬೇರಿನ ಸಮೂಹವನ್ನ ಏನ್ ಕೊಡುತ್ತೆ, ಬೆಳೀತಾ ಹೋಗುತ್ತೆ, ಕೊಡ್ತಾ ಹೋಗುತ್ತೆ. ದಟ್ ಈಸ್ ಕಾಲ್ಡ್ ರ್ಯಾಡಿಕಲ್ ಅಂತ ಕರಿತೇವೆ. Then another part of the seed, that is germinating seed, that is called plumule. ಇನ್ನೊಂದು ಭಾಗನ ಏನಂತ ಕರಿತೀವಿ ನಾವು? ಪ್ಲಿಮ್ಯೂಲ್ ಅಂತ ಕರಿತೇವೆ. ಸೊ ದಟ್ ಡೆವಲಪ್ಸ್, ದಟ್ ಈಸ್ ಇರೆಕ್ಟಿವ್ಲಿ ಏನಾಗುತ್ತೆ, ನೇರವಾಗಿ ಡೆವಲಪ್ ಆಗ್ತಾ ಹೋಗುತ್ತೆ. ಸೊ ಅದು ಡೆವಲಪ್ ಆಗ್ತಕ್ಕಂಥದ್ದು ಎಲ್ಲಿಂದ ಅಂದ್ರೆ ಫ್ರಮ್ ದಿ ಗ್ರೌಂಡ್ ಲೆವೆಲ್. ಸೊ ದಿ ಅಪ್ಪರ್ ಪಾರ್ಟ್ ಆಫ್ ದಿ ಗ್ರೌಂಡ್ ಲೆವೆಲ್ ಆರ್ ಅಬೌವ್ ದಿ ಗ್ರೌಂಡ್ ಲೆವೆಲ್. ಸರ್ಫೇಸ್ ಗಿಂತ ಮೇಲೆ ಬರ್ತದೆ, ಅದು ಮೇಲ್ಭಾಗಕ್ಕೆ ಬರುವಂಥದ್ದು. ಸೊ ಅದನ್ನ ನಾವು ಮುಂದೆ ದಟ್ ಕ್ಯಾನ್ ಗ್ರೋಸ್ ಇಂಟು ಎ ಶೂಟ್ ಸಿಸ್ಟಮ್. ಅದೇನಾಗುತ್ತೆ, ಮುಂದೆ ಶೂಟ್ ಕಾಂಡವಾಗಿ ಬೆಳವಣಿಗೆಯನ್ನ ಹೊಂದುತ್ತದೆ. ಸೊ ಈಗ ನೋಡೋಣ, ದಟ್ ರ್ಯಾಡಿಕಲ್ ಸೊ runs towards inside the soil, then
ಬೆಳವಣಿಗೆ ಹೊಂದಿದೆ. ಇದರ ಭಾಗಗಳನ್ನ ನಾವಿಲ್ಲಿ ಅಭ್ಯಾಸ ಮಾಡ್ತಾ ಹೋಗೋಣ. Here the main root, that is nothing but a radical that grows towards the inner part of the soil. So the initial part of the root, that is called primary root. So ಮೊದಲನೇದಾಗಿ ಬೆಳೆಯುವಂತಹ ದಿ ಇನಿಷಿಯಲ್ ಗ್ರೋಯಿಂಗ್ ಪಾರ್ಟ್ ಆಫ್ ದಿ ರೂಟ್ ಈಸ್ ನಥಿಂಗ್ ಬಟ್ ಅ ಪ್ರೈಮರಿ ರೂಟ್. ಮೊಟ್ಟ ಮೊದಲನೇದಾಗಿ ಬೆಳೆಯುವಂತಹ ಭಾಗ ಪ್ರೈಮರಿ ರೂಟ್ ಅಂತ ಕರಿತೇವೆ. ಅದನ್ನ ನಾವು ಪ್ರೈಮರಿ ರೂಟ್. Then afterwards or later, so that main part, the first part of the root, nothing but primary part or primary root. So that primary root brings a number of branches, lateral branches. ಇದೇ ಕೊಡುತ್ತೆ, ಮುಂದುವರೆದು ಆ ಕಡೆ ಈ ಕಡೆ ಬ್ರಾಂಚಸ್ ಅನ್ನ ಕೊಡುತ್ತೆ. Look at this diagram. So ಇಲ್ಲಿ ನೋಡಿ ಪಕ್ಕದಲ್ಲಿ ಬ್ರಾಂಚಸ್ ಅನ್ನ ಕೊಟ್ಟಿದೆ. This one is lateral branch ಅಂತ ಕರಿತೇವೆ. So main branch, ಇದ್ರ ಮತ್ತೆ ಏನಾಗಿದೆ ಅಕ್ಕಪಕ್ಕ ಬ್ರಾಂಚ್ ಬಂದಿದೆ, ಇದು lateral branches ಅಂತ ಕರಿತೇವೆ. So these are called secondary roots. ಇದನ್ನೇನಂತ ಕರೆಯೋಣ, ನಮಗೆ secondary roots ಅಂತ ಕರಿತೇವೆ. Again the secondary branch or root that brings the tertiary roots, that is the small branches of a group of roots termed as tertiary roots. ಆ ಸೆಕೆಂಡ್ ಲ್ಯಾಟರಲ್ ಬ್ರಾಂಚಸ್ ಏನಿದೆ, ಆ ಲ್ಯಾಟರಲ್ ಬ್ರಾಂಚಸ್ ಮುಂದುವರೆದು ಮತ್ತೆ ಬೇರಿನ ಸಮೂಹವನ್ನ ಕೊಡುತ್ತದೆ, ಮುಂದುವರೆದು ಬ್ರಾಂಚಸ್ ಅನ್ನ ಕೊಡುತ್ತೆ. Look at this diagram. So this one is secondary, that is a lateral branch. Again brings a number of branches, minute branches. So these termed as tertiary roots. These termed as tertiary roots ಅಂತ ಕರೀತೇವೆ. So all these parts of the root together constitute as root system. ಈಗ ಬೇರು ಮತ್ತು ಅವುಗಳ ಸಮೂಹವನ್ನ ನಾವು ಒಂದು ಏನಂತ ಕರಿತೀವಿ ಒಟ್ಟಾರೆ ಅಂದಾಗ, ಬೇರಿನ ವ್ಯೂಹ, ನಥಿಂಗ್ ಬಟ್ ರೂಟ್ ಸಿಸ್ಟಮ್ ಅಂತ ಕರಿತೇವೆ. ಅರ್ಥ ಆಗ್ತಾ ಇದೆಯಲ್ಲ? ಸೊ ಏನಿದೆ ಪಾರ್ಟ್ಸ್ ಆಫ್ ದಿ ರೂಟ್ ಟುಗೆದರ್ ಕಾನ್ಸ್ಟಿಟ್ಯೂಟ್ ಆಸ್ ರೂಟ್ ಸಿಸ್ಟಮ್. ಬೇರಿನ ಭಾಗಗಳನ್ನ ಒಟ್ಟಾರೆ ನಾವು ಬೇರಿನ ಸಮೂಹ, ವ್ಯೂಹ ಅಂತ ಕರಿತೇವೆ. ಅದನ್ನ ನಾವು ಇಂಗ್ಲಿಷ್ ಅಲ್ಲಿ ರೂಟ್ ಸಿಸ್ಟಮ್ ಅಂತ ಕರಿತೇವೆ. ಸೊ ರೂಟ್ ಸಿಸ್ಟಮ್ ಇನ್ಕ್ಲೂಡ್ಸ್ ಪ್ರೈಮರಿ ರೂಟ್, ಸೆಕೆಂಡರಿ ರೂಟ್ ಅಂಡ್ ಟರ್ಷಿಯರಿ ರೂಟ್ಸ್. ಮೊದಲನೇದಾಗಿ ಬರ್ತಕ್ಕಂಥ ತಾಯಿ ಬೇರು, ಆಮೇಲೆ ನಾವು ಬರ್ತದೆ ತಂತು ಬೇರು, ಹಾಗೆ ಕವಲು ಬೇರುಗಳು ಅಂತ ನಾವು ಕನ್ನಡದಲ್ಲಿ ಹೇಳ್ತೇವೆ. ತಾಯಿ ಬೇರು ನಥಿಂಗ್ ಬಟ್ ಪ್ರೈಮರಿ, ಸೊ ತಂತು ಬೇರು ಸೆಕೆಂಡರಿ, ಕವಲು ಬೇರುಗಳು ಟರ್ಷಿಯರಿ ಅಂತ ಕರಿತೇವೆ. ಸೊ ಆಲ್ ಪಾರ್ಟ್ಸ್ ಆಫ್ ದಿ ರೂಟ್ ಟುಗೆದರ್ ಕಾನ್ಸ್ಟಿಟ್ಯೂಟ್ ಆಸ್ ರೂಟ್ ಸಿಸ್ಟಮ್. Now coming to the what are the functions of roots. ಹಾಗಾದ್ರೆ ಇದರ ಮುಖ್ಯ ಫಂಕ್ಷನ್ ಏನಪ್ಪ, ಇದುದು ಏನೇನು ಫಂಕ್ಷನ್ ಮಾಡುತ್ತೆ, ಕೆಲಸ ಮಾಡುತ್ತೆ ರೂಟ್ಸ್ ಅಂದಾಗ, ದಿ ಫಸ್ಟ್ ಫಂಕ್ಷನ್ ಆಫ್ ರೂಟ್ಸ್ ಏನ್ ಕೆಲಸ ಮಾಡುತ್ತದು, ಏನ್ ಕಾರ್ಯವನ್ನ ಮಾಡುತ್ತೆ ಅಂದಾಗ, ಸೊ ದೇ ಅಬ್ಸಾರ್ಬ್ roots, they absorb water and minerals. Second point, so they bring support to the aerial part or shoot part. Then third one, so they stored food and also growth hormones, regulatory hormones. So these
are the main functions of roots. So the first function is they absorb water and minerals from the soil. ಭೂಮಿಯ ಒಳಭಾಗದಿಂದ ನೀರು ಮತ್ತೆ ಖನಿಜ ಲವಣಗಳನ್ನ ಏನ್ ಮಾಡುತ್ತದು ಹೀರ್ಕೊಂಡು ಬೆಳವಣಿಗೆಗೆ ಸಹಾಯ ಮಾಡುತ್ತೆ. ಸೆಕೆಂಡ್ ಒನ್, ದೇ ಬ್ರಿಂಗ್ ಸಪೋರ್ಟ್ ಟು ದಿ ಶೂಟ್ ಪಾರ್ಟ್. ಏನ್ ಕೊಡುತ್ತಿದ್ದು? ಸಪೋರ್ಟ್ ಕೊಡುತ್ತೆ. ಮೇಲಿನ ಭಾಗಕ್ಕೆ ಏನ್ ಕೊಡುತ್ತದು? ಸಪೋರ್ಟ್ ಕೊಡುತ್ತೆ. ಮೇಲಿನ ಭಾಗ ಯಾವುದು? ಕಾಂಡದ ಭಾಗ. ಅದನ್ನ ನಾವು ಇಂಗ್ಲಿಷ್ ಅಲ್ಲಿ ಶೂಟ್ ಸಿಸ್ಟಮ್ ಅಂತ ಕರಿತೇವೆ. ಶೂಟ್ ಅಂತ ಹೇಳ್ತೀವಿ. ಶೂಟ್ ಸಿಸ್ಟಮ್ ಮೀನ್ಸ್ ದಿ ಸ್ಟೆಮ್ ಅಲಾಂಗ್ with branches, leaves, flowers, fruits, seeds, etc. together constitute as a shoot system. ಶೂಟ್ ಸಿಸ್ಟಮ್ ಅಂದ್ರೆ ಏನು ಕಾಂಡ ಇದೆ, ಕಾಂಡದ ಸುತ್ತ ಬರುವಂತಹ ಪಾರ್ಟ್ಸ್ ಗಳನ್ನ ರಚನೆಯನ್ನ ನಾವು ಒಟ್ಟಾರೆ ಕಾಂಡದ ವ್ಯೂಹ ಶೂಟ್ ಸಿಸ್ಟಮ್ ಅಂತ ಕರಿತೇವೆ. ಹಾಗಾದ್ರೆ ಈ ಮೂರು ಫಂಕ್ಷನ್ಸ್ ಅನ್ನ ನಾವು ರೂಟ್ ಅಲ್ಲಿ ನೋಡ್ತೇವೆ. ಥರ್ಡ್ ಒನ್ ಈಸ್ ದೇ ಸ್ಟೋರ್ಡ್ ಫುಡ್. ಏನಾಗಿದೆ? ಈ ಬೇರಿನ ವ್ಯೂಹ ಆಹಾರವನ್ನ ಸಂಗ್ರಹಿಸಿಟ್ಟುಕೊಳ್ಳುತ್ತೆ. ನಂತರ ಅಂಡ್ ಆಲ್ಸೋ ಗ್ರೋತ್ ರೆಗ್ಯುಲೇಟರಿ ಹಾರ್ಮೋನ್ಸ್, ಸಸ್ಯಗಳ ಬೆಳವಣಿಗೆಗೆ ಪ್ರಮೋಟ್ ಮಾಡುವಂತಹ ಹಾರ್ಮೋನ್ಸ್ ಗಳಿದ್ದಾವೆ. ಆ ಹಾರ್ಮೋನ್ಸ್ ಅನ್ನ ನೀವು ನೆಕ್ಸ್ಟ್ ಮುಂದುವರೆದ ಒಂದು ಚಾಪ್ಟರ್ಗಳಲ್ಲಿ ಅಭ್ಯಾಸ ಮಾಡ್ತೀರಾ. ಸೊ ಆ ಹಾರ್ಮೋನ್ಸ್ ಅನ್ನ ಏನ್ ಮಾಡುತ್ತಿದ್ದು? ಸ್ಟೋರ್ ಮಾಡಿ ಇಟ್ಕೊಳ್ತದೆ. ಸ್ಟೋರ್ ಮಾಡಿ ಇಟ್ಕೊಂಡು ನೆಕ್ಸ್ಟ್ ಏನ್ ಮಾಡುತ್ತೆ? ಗ್ರೋತ್ ಅನ್ನ ಪ್ರಮೋಟ್ ಮಾಡ್ತಾ ಹೋಗುತ್ತೆ. ಸೊ ದೀಸ್ ಆರ್ ದಿ ಮೇನ್ ಫಂಕ್ಷನ್ಸ್ ಆಫ್ ರೂಟ್ಸ್ ಅಂತ ಹೇಳ್ತೇವೆ. ಮುಖ್ಯ ಕಾರ್ಯಗಳು ನಿಮಗೆ 3 ಮಾರ್ಕ್ಸಿಗೆ ಕೇಳಬಹುದು. ಮೆನ್ಷನ್ ದಿ ಫಂಕ್ಷನ್ಸ್ ಆಫ್ ರೂಟ್ಸ್ ಅಂದಾಗ ಈ 3 ಪಾಯಿಂಟ್ ಅನ್ನ ನೀವು ಬರಿಬೇಕಾಗ್ತದೆ. ಅದರ ಫಂಕ್ಷನ್ ಅನ್ನ ಯು ವಿಲ್ ಗೆಟ್ 3 ಮಾರ್ಕ್ಸ್. ನಿಮಗೆ 3 ಅಂಕಗಳದರಲ್ಲಿ ಸಿಗತ್ತೆ. ಒಂದೊಂದು ಫಂಕ್ಷನ್ಗೆ ಒಂದೊಂದು ಮಾರ್ಕ್ ಅನ್ನ ಕೊಡಲಾಗ್ತದೆ. 3 ಮಾರ್ಕ್ಸ್ಗೆ ಕೇಳುವಂತಹ ಒಂದು ಮೇನ್ ಆರ್ ಇಂಪಾರ್ಟೆಂಟ್ ಕ್ವೆಶ್ಚನ್. ನೌ ವಿ ಮೂವ್ ಆನ್ ಟು ದಿ next one, that is the types of roots. Next one is types of roots. So second one, that is types of root system. So the root system, that is entire part of root, is called root system. So we can be classified root system into 3 types. ನಾವೇನ್ ಮಾಡ್ತೀವಿ ಇಲ್ಲಿ? ಏನು ಈ ರೂಟ್ ಸಿಸ್ಟಮ್ ಇದೆಯಲ್ಲ, ಪ್ರೈಮರಿ, ಸೆಕೆಂಡರಿ, ಟರ್ಷರಿ ರೂಟ್ಸ್ ಅನ್ನ ವ್ಯೂಹ ಅಂತ ಕರ್ವಿ, ಬೇರಿನ ವ್ಯೂಹ. ನಾವು ಇದನ್ನ 3 ಭಾಗಗಳಾಗಿ ಗ್ರೂಪ್ ಆಗಿ ವಿಂಗಡಿಸ್ತೇವೆ. ದಟ್ ಈಸ್ ಬೇಸ್ಡ್ ಆನ್ ದಿ ಸ್ಟ್ರಕ್ಚರ್, ದೆನ್ ಲೊಕೇಶನ್ ಆಫ್ ದಿ ರೂಟ್ಸ್ ಅಂತ ಕರಿತೀವಿ. ಯಾವುದರ ಆಧಾರದ ಮೇಲೆ ನಾವು 3 ರೀತಿ ವರ್ಗೀಕರಣ ಮಾಡಿದ್ದೇವೆ ರೂಟ್ ಸಿಸ್ಟಮ್ ಅನ್ನ ಅಂದರೆ ಅದರ ರಚನೆ, ಸ್ಟ್ರಕ್ಚರ್ ಮತ್ತೆ ಲೊಕೇಶನ್ ಅಂತ ಕರಿತೀವಿ. ಯಾವ ಭಾಗದಿಂದ ಅದು ಅರೈಸ್ ಆಗ್ತದೆ ಅನ್ನುವುದರ ಆಧಾರದ ಮೇಲೆ 3 ರೀತಿಯ ರೂಟ್ ಸಿಸ್ಟಮ್ ಅನ್ನ ನಾವು ಐಡೆಂಟಿಫೈ ಮಾಡಬಹುದು ಇನ್ ಪ್ಲಾಂಟ್ಸ್. ಸೊ ವಾಟ್ ಆರ್ ದೋಸ್ 3 ರೂಟ್ ಸಿಸ್ಟಮ್ಸ್? ನೇಮ್ಲಿ ಯಾವ್ಯಾವ್ದು ಅಂದಾಗ, ಫಸ್ಟ್ ಒನ್ ಟ್ಯಾಪ್ ರೂಟ್ ಸಿಸ್ಟಮ್. Second one, adventitious root system. Fibrous root system. Then last one is adventitious root system. So these are the main types of root system. ಇದೇ 3 ಮುಖ್ಯವಾಗಿ ನಾವು ವಿಂಗಡಿಸಿರುವಂತಹ ಬೇರಿನ ಸಮೂಹ. ಒಂದನೇದಾಗಿ ಟ್ಯಾಪ್ ರೂಟ್ ಸಿಸ್ಟಮ್ ಅಂತ ಕರಿತೇವೆ. ಟ್ಯಾಪ್ ರೂಟ್ ಸಿಸ್ಟಮ್. ಸೊ in this type, so the first part of the root, that is the primary root, that brings secondary. So secondary brings tertiary roots. That one is a simple way of growing of roots in the inner part of the soil. ಟ್ಯಾಪ್ ರೂಟ್ ಅಲ್ಲಿ ಏನಾಗ್ತದೆ, ಸಿಂಪಲ್ ಆಗಿ ರೂಟ್
ಒಳಗಡೆ ಬೆಳವಣಿಗೆ ಹೊಂದುತ್ತೆ. ಪ್ರೈಮರಿ, ಸೆಕೆಂಡರಿ, ಟರ್ಷರಿ. ಮಾಮೂಲಾಗಿ ಏನ್ ಬರುತ್ತೆ ಈ ಟೈಪ್ ರೂಟ್ ಅನ್ನ ನೋಡ್ತೇವೆ. ಭೂಮಿಯ ಒಳಭಾಗದಲ್ಲಿ ನೇರವಾಗಿ ಹೋಗುತ್ತೆ. ಆ ಸಿಂಪಲ್ ಆಗಿ ಹೋಗುವಂತ ರೂಟ್ ಏನಿದೆ ಒಳಭಾಗದಲ್ಲಿ ಅದನ್ನ ನಾವು ಸಿಂಪ್ಲಿ ಸೆಡ್ ಟ್ಯಾಪ್ ರೂಟ್ ಸಿಸ್ಟಮ್, ಅದನ್ನ ನಾವು ಸಾಮಾನ್ಯವಾಗಿ ಟ್ಯಾಪ್ ರೂಟ್ ಸಿಸ್ಟಮ್ ಅಂತ ಕರಿತೇವೆ. ಸೊ ದಿಸ್ ಟೈಪ್ ಆಫ್ ರೂಟ್ ಸಿಸ್ಟಮ್ ವಿ ಕ್ಯಾನ್ ಸಿ ಇನ್ ಸಮ್ ಡೈಕೋಟಿಲಿಡನ್ಸ್ ಅಂಡ್ ಆಸ್ ವೆಲ್ ಆಸ್ ಮೊನೊಕಾಟಿಲಿಡನ್ಸ್ ಪ್ಲಾಂಟ್ಸ್. ಏಕದಳ ಮತ್ತೆ ದ್ವಿದಳ ಸಸ್ಯಗಳಲ್ಲಿ ಬಹುತೇಕ ಸಸ್ಯಗಳಲ್ಲಿ ಈ ಒಂದು ಸರಳವಾಗಿರುವಂತಹ ಟ್ಯಾಪ್ ರೂಟ್ ಸಿಸ್ಟಮ್ ಅನ್ನ ನಾವು ಕಾಣಬಹುದಾಗಿದೆ. ಸೊ ಸೆಕೆಂಡ್ ಒನ್, that one is a fibrous root system. Second type is a fibrous root system. Here in this type, so this is ground level. So here the roots are raised from the basal part of the stem, from the basal part of the stem. ಇಲ್ಲಿ ನೋಡಿ ಏನಾಗಿದೆ, ಇಲ್ಲಿ ರೂಟ್ಸ್ ಭೂಮಿಯ ಒಳಭಾಗದಿಂದ ಬರೋದಿಲ್ಲ, ಹೋಗೋದಿಲ್ಲ. ಇಲ್ಲಿ ಇದು ಸರ್ಫೇಸ್ ಅಂದಾಗ, ಗ್ರೌಂಡ್ ಲೆವೆಲ್ ಅಂದಾಗ ಕಾಂಡ ಇಲ್ಲಿಂದ ಶುರುವಾಗುತ್ತೆ, ಸ್ಟೆಮ್ ಇಲ್ಲಿಂದ ಬೆಳವಣಿಗೆ ಶುರುವಾಗುತ್ತೆ. ಈ ಸ್ಟೆಮ್ಮಿನ ಕೆಳಭಾಗದಲ್ಲಿ ಬೇಸಲ್ ಪಾರ್ಟ್ ಆಫ್ ದಿ ಸ್ಟೆಮ್ ಅಂತ ಕರಿತೇವೆ. ಸೊ ಇಲ್ಲಿ ನಾವು ಬೇರಿನ ಸಮೂಹವನ್ನು ನೋಡ್ತೇವೆ. ಸೊ ಇನ್ ದಿಸ್ ಟೈಪ್ ಆಫ್ ರೂಟ್ ಸಿಸ್ಟಮ್, ಸೊ ರೂಟ್ಸ್ ಆರ್ raised from the basal part of the stem. ಈ ಕಾಂಡದ ಕೆಳಭಾಗದಲ್ಲಿ ಪ್ರಾರಂಭವಾಗುತ್ತೆ. Such a type of root system is called as the fibrous root system. ಅದನ್ನ ಏನಂತ ಕರೆಯೋಣ ನಾವು? fibrous root system ಅಂತ ಕರಿತೇವೆ. ಇದಕ್ಕೆ ನಾವು ಎಕ್ಸಾಂಪಲ್ ಕೊಡೋದಾದ್ರೆ wheat ಅಂತ ಹೇಳ್ತೀವಿ. ಯಾವ್ದು ಕೊಡ್ಬೋದು ಎಕ್ಸಾಂಪಲ್ ಇದಕ್ಕೆ? wheat plant and maize. wheat and maize plant. ಏನು ಮೆಕ್ಕೆಜೋಳ ಅಂತ ಹೇಳ್ತಿರಲ್ಲ ಅದು maize, wheat. ಗೋಧಿನಲ್ಲಿ ನಾವು ನೋಡಬಹುದು ಇಲ್ಲೇನಾಗತ್ತೆ ರೂಟ್ಸ್ ಅಂದ್ರೆ, ಏನು ಕಾಂಡ ಪ್ರಾರಂಭವಾಗುತ್ತಲ್ಲ ಭೂಮಿಯ ಮೇಲ್ಭಾಗದಲ್ಲಿ, ಆ ಕಾಂಡದ ತಳಭಾಗದಲ್ಲಿ ಬೇರುಗಳು ಏನಾಗುತ್ತೆ, ಗ್ರೌಂಡ್ ಸರ್ಫೇಸ್ ಅಂದ್ರೆ ಆ ಗ್ರೌಂಡ್ ಲೆವೆಲ್ಗೆ ಏನಾಗುತ್ತೆ ಅದು ಬೆಳೀತಾ ಹೋಗುತ್ತೆ. ಅಂತಹ ವಿಧವನ್ನ ನಾವು ಫೈಬ್ರಸ್ ರೂಟ್ ಸಿಸ್ಟಮ್ ಅಂತ ಕರಿತೇವೆ. ಅದನ್ನ ಫೈಬ್ರಸ್ ರೂಟ್ ಸಿಸ್ಟಮ್ ಅಂತ ಕರಿತೇವೆ. ದೆನ್ ಕಮಿಂಗ್ ಟು ದಿ ಲಾಸ್ಟ್ ಒನ್, ದಟ್ ಒನ್ ಈಸ್ ಅಡ್ವಾಂಟೇಜಿಯಸ್ ರೂಟ್ಸ್ ಅಂತ ಕರಿತೇವೆ. advantageous roots. So here in this type of root, that is, so roots can grow at any part of the plant body. ಏನಾಗಿದೆ ಇಲ್ಲಿ, ಸಸ್ಯದ ಯಾವುದಾದರೂ ಭಾಗದಿಂದ ಈ ಒಂದು ಬೇರುಗಳ ಸಮೂಹ ಬೆಳವಣಿಗೆ ಆಗಬಹುದು. ಯಾವ ಭಾಗ ಇರಬಹುದು? ಸೊ ದಟ್ ಈಸ್ ಬಡ್. ಏನು ಎಲೆಗಳ ಮಧ್ಯೆ ಬರ್ತಕ್ಕಂಥ ಬಡ್ ರೀಜನ್ ಇದೆಯಲ್ಲ, ಮೊಗ್ಗು, ಅಲ್ಲಿಂದ ಬರ್ಬೋದು. ಅಥವಾ ನೋಟ್ಸ್ ಅಂತ ಹೇಳ್ತೀವಿ, ಗಿಣ್ಣುಗಳು ಅಂತ ಹೇಳಿ ಕರಿತೀರಲ್ಲ, ಅಲ್ಲಿಂದ ಬರ್ಬೋದು. ಲುಕ್ ಅಟ್ ದಿಸ್ ಡಯಾಗ್ರಾಮ್. ಸೊ ದಿಸ್ ಇಸ್ ನಥಿಂಗ್ ಬಟ್ ನೋಡ್ ಅಂತ ಕರಿತೀವಿ. ಗಿಣ್ಣು, ಅಂತರ ಗಿಣ್ಣು ಅಂತ ಕೇಳಿದ್ರ ನೀವು. ಸೊ ದಿಸ್ ಇಸ್ ಕಾಲ್ಡ್ ನೋಡ್ ಅಂತ ಕರಿತೇವೆ. ಈಗ ಇಲ್ಲಿ ಏನಾಗುತ್ತೆ, ಅಡ್ವಾಂಟೇಜಸ್ ಅಲ್ಲಿ ಈ ಸಸ್ಯದ ಯಾವುದಾದರೂ ಭಾಗದಿಂದ ಏನಾಗುತ್ತೆ, ಬೇರಿನ ಸಮೂಹ ಬರ್ತದೆ. ಯಾವುದಾದರೂ ಅಂದ್ರೆ ಯಾವ ಭಾಗಗಳು? ಎಲೆ ಇರಬಹುದು, ಅಥವಾ ಗಿಣ್ಣು ಇರಬಹುದು, ನೋಡಲ್ ರೀಜನ್ ಆಗಿರಬಹುದು, ಅಥವಾ ಮೇಲಿನ ಒಂದು ಎಪೆಕ್ಸ್ ಆಗಿರಬಹುದು, ಏನು ಒಂದು ಕಾಂಡದ ತುದಿ ಆಗಿರಬಹುದು. ಹೀಗೆ ಬೇರೆ ಬೇರೆ ರೀಜನ್ ನಿಂದ ಏನಾಗುತ್ತೆ, ಹೊಸ ರೂಟ್ಸ್ಗಳು ಬೆಳವಣಿಗೆಯನ್ನು ಹೊಂದುತ್ತೆ. Such a type of root system is called advantageous root system ಅಂತ ಕರಿತೇವೆ. Example for this one, that is the sugar cane. Then banyan tree. So you know that you can see the banyan tree. ಆಲದ ಮರ ನೀವು ನೋಡಿದ್ದೀರಾ. So in banyan tree, long roots, ಹೌದಲ್ವಾ? long roots, those are the supporting roots for that plant ಅಂತ ಕರಿತೇವೆ. ಅವೇನಾಗಿದೆ, ಉದ್ದುದ್ದನೆ ಆಗಿರ್ತಕ್ಕಂಥ ರೂಟ್ಸ್, ಬಿಳುಗುಗಳು ಅಂತ ಕರಿತೀವಿ ನಾವು ಅದನ್ನ. ಸೊ ಇನ್ ಇಂಗ್ಲಿಷ್ ಪ್ರಾಪ್ ರೂಟ್ಸ್ ಅಂತ ಕರಿತೀವಿ. ಎಲ್ಲಿಂದ ಬರುತ್ತದು? ಸೊ ಏನು ಒಂದು ಬ್ರಾಂಚಸ್ ಇದೆ, ಬ್ರಾಂಚಸ್ ಇಂದ ಬಂದಿರತಕ್ಕಂಥ ಬಿಳುಗುಗಳು. ಬ್ಯಾನಿಯನ್ ಟ್ರೀ ನೀವು ನೋಡಿದೀರಾ, ಅಲ್ಲಿ ಆ ಬಿಳುಗುಗಳು ಉದ್ದುದ್ದವಾಗಿ ಬಂದಿರ್ತದೆ. ಆ ಬಿಳುಗುಗಳನ್ನ ನಾವು ಇಂಗ್ಲಿಷ್ ಅಲ್ಲಿ ಪ್ರಾಪ್ ರೂಟ್ಸ್ ಅಂತ ಕರಿತೀವಿ.
ಹೇಳ್ತೇವೆ. ಸೊ ದೇ ಸಪೋರ್ಟ್ ಟು ದಿ ಮೇನ್ ಪ್ಲಾಂಟ್ ಅಂತ ಹೇಳ್ತೇವೆ. ಸೊ ಆ ಬಿಳುದುಗಳು ಏನದು ನಥಿಂಗ್ ಬಟ್ ರೂಟ್ಸ್ ಅಂತ ಕರಿತೇವೆ. ಸೊ ಇಂಥ ಟೈಪ್ ಅನ್ನ ನಾವು ಅಡ್ವಾಂಟೇಜಿಯಸ್ ರೂಟ್ ಸಿಸ್ಟಮ್ ಅನ್ನ ಮೇನ್ ಆಗಿ ಅಂದಾಗ ಬ್ಯಾನಿಯನ್ ಟ್ರೀ ನಲ್ಲಿ ನೋಡ್ತೇವೆ. ಸೊ those roots so arise from the branches of the plant ಅಂತ ಕರಿತೀವಿ. lateral branches of the plant. ಆ ಕಡೆ ಈ ಕಡೆ ಬಂದಿರುವಂತಹ ಬ್ರಾಂಚಸ್ ಇಂದ ಏನಾಗಿದೆ, ಬಿಳಿಲುಗಳು ಬರ್ತಾ ಇದಾವೆ. ಅದು ಹೌದಲ್ವಾ? ಸೊ ಆ ಬಿಳಿಲುಗಳನ್ನ ನಾವು ಪ್ರಾಪ್ ರೂಟ್ಸ್ ಅಂತ ಕರಿತೇವೆ. ನಥಿಂಗ್ ಬಟ್ ಸಪೋರ್ಟಿಂಗ್ ರೂಟ್ಸ್. ಹಾಗೆ ಶುಗರ್ ಕೇನ್ ಅಲ್ಲಿ ನೋಡ್ಬೋದು ನೀವು, ಏನು ದಿಂಡುಗಳು ಬರುತ್ತಲ್ಲ, ಕಬ್ಬು ನೋಡಿದ್ದೀರಾ, ಆ ಕಬ್ಬಲ್ಲಿ ಮಾರ್ಕಿಂಗ್ಸ್ ಅನ್ನ ನೀವು ನೋಡ್ತೀರಾ. ಅಲ್ಲಲ್ಲಿ ಮಾರ್ಕಿಂಗ್ಸ್ ಇರುತ್ತೆ. ಆ ಮಾರ್ಕಿಂಗ್ ನಥಿಂಗ್ ಬಟ್ ಎ ನೋಡಲ್ ರೀಜನ್ ಅಂತ ಕರಿತೀವಿ. ನೋಡ್ ಅಂತ ಹೇಳ್ತೀವಿ ಗಿಂಡಿನ ಭಾಗ. ಅದರಲ್ಲೇ ಮತ್ತೆ ನಾವು ಈ ತರ ನೋಡಬಹುದು ರೂಟ್ಸ್ ಅನ್ನ. ಇದನ್ನೇನಂತ ಕರಿತೇವೆ, ಅಡ್ವಾಂಟೇಜಿಯಸ್ ರೂಟ್ಸ್ ಅಂತ ಕರಿತೇವೆ. ಸೊ these are the main types of root system. So there are 3 types of root system. One is tap root system, second one is fibrous root system, and the third one is adventitious root system. Now we move on to the next one. That one is regions of root anta kariteve. Regions of the root. Regions of the root. ಹಾಗಂದ್ರೆ ಏನು ಬೇರಿನ ಸಮೂಹ ಇದೆ, ಈ ಬೇರಿನ ಸಮೂಹದಲ್ಲಿ ಏನೇನು ಭಾಗಗಳನ್ನ ನೋಡ್ತೇವೆ ನಾವು ಇನ್ಸೈಡ್ ಅಲ್ಲಿ. ಒಳಭಾಗದಲ್ಲಿ ಏನೇನು ಇದೆ, ಯಾವ ತರ ರಚನೆ ಇದೆ ಅಂತ ಹೇಳೋದನ್ನೇ ನಾವು ರೀಜನ್ಸ್ ಆಫ್ ದಿ ರೂಟ್ ಅಂತ ಕರಿತೇವೆ. ಸೊ ಲುಕ್ ಅಟ್ ದಿಸ್ ಡಯಾಗ್ರಾಮ್. ಸೊ ಹೇಗಿರುತ್ತೆ ಒಳಗಡೆ ನೋಡ್ತಾ ಹೋಗೋಣ. ಇದು ರೂಟ್ ಅಲ್ಲಿ ಬರುವಂತಹ ಒಂದು ರೀಜನ್. ಸೊ ದಿಸ್ ಕ್ಯಾನ್ ಡೆವಲಪ್, that is the second part. Then this one is so brings a number of A's. So look at this diagram. So these are the different regions of root anta kariteve. Different regions of root. So look at this diagram. So this is the ಎಂಡ್ ಪಾರ್ಟ್ ಅಂತ ಕರಿತೇವೆ. ಇದನ್ನ ನಾವೇನಂತ ಹೇಳ್ತೀವಿ, ಎಂಡ್ ಪಾರ್ಟ್ ಅಲ್ಲಿದೆ. ಈಗ ನೋಡೋಣ ಹೇಗಿರುತ್ತೆ ಇದು ಅಂತ ಹೇಳಿ ಅಂತ. ಸೊ ದಿಸ್ ಪಾರ್ಟ್, ದಿಸ್ ಈಸ್ ದಿ ರೂಟ್ ಪಾರ್ಟ್ಸ್ ಅಂತ ಕರಿತೇವೆ. ರೂಟ್ ಪಾರ್ಟ್ಸ್ ಆರ್ ನಥಿಂಗ್ ಬಟ್ ರೀಜನ್ಸ್ ಆಫ್ ರೂಟ್ ಅಂತ ಕರಿತೇವೆ. ಅದರಲ್ಲಿ ರೀಜನ್ಸ್ ಮೀನ್ಸ್ ಏನೇನು ಪಾರ್ಟ್ಗಳಿದೆ ಬೇರು ಒಳಗಡೆ. ಬೇರು ಒಳಗಡೆ ನಾವು ಹೇಗೆ ಹೌ ವಿ ಡಿಫ್ರೆನ್ಶಿಯೇಟ್ ಪಾರ್ಟ್ಸ್ ಇನ್ ರೂಟ್, ಅದನ್ನೇ ನಾವು ರೀಜನ್ಸ್ ಅಂತ ಕರಿತೇವೆ. ಲುಕ್ ಅಟ್ ದಿಸ್ ಡಯಾಗ್ರಾಮ್. ಸೊ ದಿಸ್ ಒನ್, ದಟ್ ಈಸ್ ದಿ ಬೇಸಲ್ ಆರ್ ಎಂಡ್ ಪಾರ್ಟ್. ಸೊ ದಿಸ್ ಪಾರ್ಟ್ ಕವರ್ಡ್ ಅಪ್ ಬೈ ಎ ಕ್ಯಾಪ್ ಲೈಕ್ ಸ್ಟ್ರಕ್ಚರ್. ಇಲ್ಲಿ ನೋಡಿ, ಈ ತುದಿ ಭಾಗ ಏನಾಗಿದೆ, ಒಂದ್ ರೀತಿ ಟೋಪಿ ಹಾಕೊಂಡ್ರೆ ಹೇಗೆ ಕಾಣುತ್ತೋ ಆ ರೀತಿಯಾಗಿದೆ. ಸೊ ದಿಸ್ ಇಸ್ ನಥಿಂಗ್ ಬಟ್ ಕ್ಯಾಪ್ ಅಂತ ಕರಿತೇವೆ. ದಿಸ್ ಪಾರ್ಟ್ ಕವರ್ಡ್ ಬೈ ಎ ಕ್ಯಾಪ್. ಸೊ ದಿಸ್ is called root cap. This is called root cap. Then so next part of the root cap, ಈ root cap ಇಂದ ಸ್ವಲ್ಪ ಮೇಲಕ್ಕೆ ಬಂದಾಗ this region is called as, that is a region of meristematic. ಏನಂತ ಕರಿತೀವಿ ನಾವು, region of meristematic. Region of meristematic. ಈಗ ರೂಟ್ ಕ್ಯಾಪ್ ಇಂದ ಸ್ವಲ್ಪ ಮೇಲೆ ಬಂದಾಗ ನಾವಲ್ಲಿ ಒಂದು ರೀಜನ್ ನೋಡ್ತೀವಿ, ಒಂದು ಭಾಗವನ್ನ ನೋಡ್ತೇವೆ. ಆ ಭಾಗವನ್ನ ರೀಜನ್ ಆಫ್ ಮೆರಿಸ್ಟಮ್ಯಾಟಿಕ್ ಅಂತ ಕರಿತೇವೆ. ರೀಜನ್ ಆಫ್ ಮೆರಿಸ್ಟಮ್ಯಾಟಿಕ್. ಸೊ ಈ ಪದ ಎಲ್ಲೇ ಬರಲಿ, ಮೆರಿಸ್ಟಮ್ಯಾಟಿಕ್ ಅಂದ್ರೆ ದಟ್ ಈಸ್ ನಥಿಂಗ್ ಬಟ್ ಗ್ರೋಯಿಂಗ್ ಪಾರ್ಟ್. ಅದೇನಂತ ಕರಿತೀವಿ, ಬೆಳವಣಿಗೆಯ ಭಾಗ. ನಥಿಂಗ್ ಬಟ್ ಎ ಗ್ರೋಯಿಂಗ್ ಪಾರ್ಟ್ ಅಂತ ಹೇಳ್ತೇವೆ. So here in the region of meristematic part, so the cells are very minute and covered by a thin cell wall. ಇಲ್ಲೇನಾಗಿರುತ್ತೆ ಈ ರೀಜನ್ ಅಲ್ಲಿ, so it contains number of cells. Those cells are immature cells. ಇನ್ನು ಪೂರ್ಣ ಬೆಳವಣಿಗೆ ಹೊಂದಿಲ್ಲ
ಸೆಲ್ಸ್ಗಳು ಆಗ ತಾನೇ ಡಿವೈಡ್ ಆಗಿ ಬಂದಿರುವಂತಹ ಸೊ ನ್ಯೂಲಿ ಅರೈಸ್ಡ್ ಸೆಲ್ಸ್ ಆರ್ immature cells are enclosed in this region, that is meristematic region. So the cells are ಏನಂತ ಕರಿತೀವಿ, very small and covered by thin cell wall. ಏನಾಗಿರುತ್ತೆ, ಚಿಕ್ಕದಾಗಿರ್ತಕ್ಕಂಥ ತೆಳುವಾಗಿರುವಂತಹ ಒಂದು ಪದರವನ್ನು ಹೊಂದಿರುತ್ತೆ, ಸೆಲ್ ವಾಲ್ ಅನ್ನ ಹೊಂದಿರುತ್ತೆ. ಯಾಕೆ ಹೇಳಿ, ಆಗ ತಾನೇ ಅವೇನಾಗಿರುತ್ತೆ, ಡಿವೈಡ್ ಆಗಿ ಬಂದಿರುವಂತಹ ಸೆಲ್ಸ್ಗಳು, ಆಗ ತಾನೇ ಡಿವೈಡ್ ಆಗಿ ಬಂದಿರುವಂತಹ ಸೆಲ್ಸ್ಗಳು ಇಮ್ಮೆಚೂರ್, ಇನ್ನು ಪೂರ್ಣ ಬೆಳವಣಿಗೆಯನ್ನು ಹೊಂದಿಲ್ಲ ಅದು. ಹಾಗಾಗಿ ಎಲ್ಲ ಸೆಲ್ಸ್ಗಳು ಥಿನ್ ಏನಾಗಿದೆ, ಎನ್ಕ್ಲೋಸ್ಡ್ ಬೈ ಎ ಥಿನ್ ಸೆಲ್ ವಾಲ್ ಅಂತ ಕರಿತೇವೆ. ಒಂದು ಸರಳವಾಗಿರುವಂತಹ ಅಥವಾ ಥಿನ್ನಾಗಿರ್ತಕ್ಕಂಥ ತೆಳುವಾದ ಸೆಲ್ ವಾಲ್ ಅನ್ನ ಹೊಂದಿರುವಂತಹ ಸೆಲ್ಸ್ ಗಳನ್ನ ಅಲ್ಲಿ ನಾವು ನೋಡ್ತೇವೆ. ಸೊ ದಟ್ ಈಸ್ ದಿ ರೀಜನ್ ಆಫ್ ಮೆರಿಸ್ಟಮ್ಯಾಟಿಕ್, ಗ್ರೋಯಿಂಗ್ ರೀಜನ್ ಅಂತ ಕರಿತೇವೆ, ಗ್ರೋಯಿಂಗ್ ಪಾರ್ಟ್. ದಟ್ ದಿ ನೆಕ್ಸ್ಟ್ ಪಾರ್ಟ್ ಆಫ್ ರೀಜನ್ ಆಫ್ ಮೆರಿಸ್ಟಮ್ಯಾಟಿಕ್, that is said to be a region of elongation, region of elongation. So ಮುಂದುವರೆದು ರೀಜನ್ ಆಫ್ ಮೆರಿಸ್ಟಮ್ಯಾಟಿಕ್ ಇಂದ ಮುಂದುವರೆದು ಬಂದಂತಹ ಸ್ವಲ್ಪ ಹಿಗ್ಗಿರುವಂತಹ ಭಾಗವನ್ನ ನಾವು ರೀಜನ್ ಆಫ್ ಇಲಾಂಗೇಷನ್ ಅಂತ ಕರಿತೇವೆ. Here in this region, so the cells of region of meristematic now divides repeatedly, or rapidly give rise a number of cells. ನೋಡಿ, ಇಲ್ಲಿ ರೀಜನ್ ಆಫ್ ಮೆರಿಸ್ಟಮ್ಯಾಟಿಕ್ ಅಲ್ಲಿ ಇನ್ನು ಚಿಕ್ಕದಾಗಿರುವಂತಹ ಆಗ ತಾನೇ ಬಂದಂತಹ ಸೆಲ್ಸ್ ಬೆಳವಣಿಗೆ ಆಗಿರುವಂತಹ ಸೆಲ್ಸ್ ಅನ್ನ ನೋಡ್ತೀವಿ. ಈಗ ಈ ಸೆಲ್ಸ್ ಮುಂದುವರೆದು ಏನ್ ಮಾಡುತ್ತೆ, ಮತ್ತೆ ಡಿವಿಷನ್ಗೆ ಹೋಗುತ್ತದು, ಮತ್ತೆ ಏನಾಗುತ್ತದು, ವಿಭಜನೆಗೆ ಹೋಗುತ್ತೆ. ವಿಭಜನೆಗೆ ಹೋಗ್ಬಿಟ್ಟು ಹತ್ತಿರೋ ಕಡೆಗೆ 20, 40, 100 ಹೀಗೆ ಹೆಚ್ಚು ಸೆಲ್ಸ್ ಗಳನ್ನ ಕೊಡ್ತಾ ಹೋಗುತ್ತೆ. ಯಾವಾಗ ಸೆಲ್ಸ್ ಗಳ ಸಂಖ್ಯೆ ಜಾಸ್ತಿ ಆಗುತ್ತೋ ಆ ಭಾಗ ಏನಾಗುತ್ತೆ, ಸಾಕಾಗೋದಿಲ್ಲ ಅವುಗಳಿಗೆ, ಆ ಭಾಗ ಏನಾಗುತ್ತೆ, ತುಂಬ ಹೋಗುತ್ತೆ. ಆಗೇನಾಗುತ್ತೆ, ಆ ಭಾಗ ಎಕ್ಸ್ಟೆಂಡ್ ಆಗುತ್ತೆ, ಏನಾಗುತ್ತೆ, ಹಿಗ್ಗಲ್ಪಡುತ್ತೆ. ಎಕ್ಸ್ಟೆಂಡ್ ಆಗಿರುವ ಭಾಗವನ್ನೇ ನಾವೇನಂತ ಕರಿತೀವಿ, ರೀಜನ್ ಆಫ್ ಇಲಾಂಗೇಷನ್. ಸೊ ದಟ್ ಪಾರ್ಟ್ ಕೇಮ್ ಫ್ರಮ್ ದಿ ಎಕ್ಸ್ಟೆಂಡಿಂಗ್ ಪಾರ್ಟ್ ಆಫ್ ಮೆರಿಸ್ಟಮ್ಯಾಟಿಕ್ region. So they divide repeatedly, give rise number of cells. That's why those cells occupied in new space. So that the extending part nothing but the elongation, that is region of elongation anta kariteve. Then the cells of elongation region then later or afterwards grow and mature. ಏನಾಗುತ್ತೆ, ಇಲ್ಲಿ ಬಂದಿರತಕ್ಕಂಥ ಸೆಲ್ಸ್ ಮತ್ತೆ ಬೆಳವಣಿಗೆಯನ್ನು ಹೊಂದ್ಬಿಟ್ಟು ಮೆಚೂರಿಟಿಗೆ ಬರ್ತದೆ. ಗ್ರೋ ಅಂಡ್ ಮೆಚೂರ್ಸ್, ಬೆಳವಣಿಗೆಯನ್ನು ಮುಕ್ತಾಯಗೊಳಿಸ್ಕೊಳ್ತದೆ. ಸೊ ದಟ್ ಮೆಚೂರ್ಡ್ ಪಾರ್ಟ್ ಈಸ್ ಕಾಲ್ಡ್ ಆಸ್, ದಟ್ ಈಸ್ ರೀಜನ್ ಆಫ್ ಮೆಚುರೇಷನ್, region of maturation. So in regions of the root consists of 3 main regions, namely, so that is the region of meristematic, the region of elongation and the region of maturation. So that maturation region brings a number of minute hair-like appearance called root hairs. ಇಲ್ಲಿ ನೋಡಿ, ಚಿಕ್ಕದಾಗಿರುವ ರೋಮದ ರೀತಿಯ ರಚನೆಯನ್ನ ಕೊಡುತ್ತೆ. ಇದನ್ನ ನಾವೇನಂತ ಕರೆಯೋಣ, ರೂಟ್ ಹೇರ್ಸ್. ಸೊ ರೂಟ್ ಹೇರ್ಸ್, the main function of these minute hairs
absorb water and mineral salts from the soil. ಇದರ ಫಂಕ್ಷನ್ ಏನು? ನೀರಿನ ಭೂಮಿ ಒಳಗಡೆ ಕರಗಿರ್ತಕ್ಕಂತಹ ನೀರು, ಖನಿಜ, ಲವಣ ಇವುಗಳನ್ನ ಹೀರ್ಕೊಂಡು ಕೊಡುವಂತದ್ದೇ ಏನು ಇದ್ರದ್ದು ಫಂಕ್ಷನ್. ಸೊ ದೀಸ್ ಆರ್ ದಿ ಮೇನ್ ರೀಜನ್ಸ್ ಆಫ್ ಏನಂತ ಹೇಳ್ತೇವೆ, ರೂಟ್ ಅಂತ ಕರಿತೇವೆ. ಇದನ್ನು ಕೂಡ ನಿಮಗೆ 3 ಮಾರ್ಕ್ಸ್ಗೆ ಕೇಳ್ತಾರೆ ಆನ್ಯುವಲ್ ಎಕ್ಸಾಮಿನೇಷನ್ ನಲ್ಲಿ. ರೈಟ್ ಆರ್ ನೇಮ್ ದಿ ರೀಜನ್ಸ್ ಆಫ್ ರೂಟ್ ವಿತ್ ದಿ ಡಯಾಗ್ರಾಮ್ ಅಂತ ಕರಿತೇವೆ. ಅರ್ಥ ಆಗ್ತಿದೆಯಲ್ಲ? ಡಯಾಗ್ರಾಮ್ ಬರೆಯೋದ್ರ ಜೊತೆಗೆ ಎಕ್ಸ್ಪ್ಲೈನ್ ಮಾಡಿ, ಅದರ ರೀಜನ್ಸ್ ಅನ್ನ ಎಕ್ಸ್ಪ್ಲೈನ್ ಮಾಡಿ. ಅಥವಾ ರೈಟ್ ಎ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ ರೀಜನ್ಸ್ ಆಫ್ ರೂಟ್ ಅಂಡ್ ಎಕ್ಸ್ಪ್ಲೈನ್ಡ್ ಆರ್ ವಿತ್ ಎಕ್ಸ್ಪ್ಲೈನ್. ಆ ಕೇಳಿದಾಗ ನೀವು ಬರ್ದು ಆ ರೀಜನ್ಸ್ ಅನ್ನ ಹೇಳಬೇಕಾಗ್ತದೆ. 3 ಮಾರ್ಕ್ಸ್ಗೆ ಕೇಳುವಂತಹ ಎಕ್ಸ್ಪೆಕ್ಟೆಡ್ ಕ್ವಶನ್ ಇದು. ಸೊ ದಿಸ್ ಈಸ್ ಎನಫ್ ಫಾರ್ ಟುಡೇಸ್ ಕ್ಲಾಸ್. ದೆನ್ so I will take up the next part, that is the modification of root. ಈ ರೂಟ್ ಬರೀ ಅಬ್ಸರ್ವ್ ಮಾಡ್ಕೊಳ್ಳೋದು, ಪ್ಲಾಂಟಿಗೆ ಒಂದು ಸಪೋರ್ಟ್ ಕೊಡೋದು ಅಷ್ಟೇ ಅಲ್ಲ, ಇನ್ನು ಕೆಲವು ಸಂದರ್ಭದಲ್ಲಿ ಮಾಡಿಫೈ ಆಗುತ್ತೆ ಅದು ರೂಟು. ಮಾಡಿಫೈಡ್ ಆಸ್ ಅ ಡಿಫರೆಂಟ್ ಸ್ಟ್ರಕ್ಚರ್ ಅಂತ ಕರಿತೇವೆ. ಸೊ ದಟ್ ಈಸ್ ಕಾಲ್ಡ್ ರೂಟ್ ಮಾಡಿಫಿಕೇಶನ್. ಸೊ ದಿಸ್ ಒನ್ take up in next class. Till then, goodbye.